2025ನೇ ವರ್ಷ ಟೀಮ್ ಇಂಡಿಯಾ ಪಾಲಿಗೆ ಸಕ್ಸಸ್ಫುಲ್ ಇಯರ್ ಆಗಿದೆ. ಈ ವರ್ಷ ಪಂದ್ಯಗಳನ್ನು ಸೋತಿರಬಹುದು, ಬಟ್ ಯಾವುದೇ ಸರಣಿಯನ್ನಾಗಲಿ ಅಥವಾ ಟೂರ್ನಿಗಳನ್ನಾಗಲಿ ಸೋತೇ ಇಲ್ಲ. ಅದರಲ್ಲೂ ಕೂಡ ಬಿಗ್ ಇವೆಂಟ್ಗಳಲ್ಲಿ ನೋ ಲಾಸ್ ಜರ್ನಿಯೊಂದಿಗೆ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ. ಜೊತೆಗೆ ಕ್ಯಾಪ್ಟನ್ಸಿ, ಟೀಮ್ ಸೆಲೆಕ್ಷನ್ನಲ್ಲೂ ಕೂಡ ಮೇಜರ್ ಸರ್ಜರಿಗಳೇ ಆಗಿವೆ. ಆದರೆ ಈಗ ನಾಯಕನಾಗಿ ಶುಭ್ಮನ್ ಗಿಲ್ಗೆ ಅಸಲಿ ಚಾಲೆಂಜ್ ಶುರುವಾಗ್ತಾ ಇದೆ. ಏಕದಿನ ತಂಡದ ಕ್ಯಾಪ್ಟನ್ ಆಗಿ ಮೊದಲ ಸರಣಿಗೆ ಕಾಲಿಡ್ತಾ ಇರುವಂತ ಗಿಲ್ಗೆ ಆಸ್ಟ್ರೇಲಿಯಾವನ್ನ ಬಗ್ಗು ಬಡಿಯೋದು ಅಷ್ಟು ಈಸಿ ಇಲ್ಲ. ಹಾಗಾದ್ರೆ ಗಿಲ್ಗೆ ಎದುರಾಗುವಂತ ಅಗ್ನಿ ಪರೀಕ್ಷೆ ಏನು? ಆಸ್ಟ್ರೇಲಿಯಾ ಡಾಮಿನೇಷನ್ ಹೇಗಿದೆ? ರೋಹಿತ್ ಸ್ಟ್ಯಾಂಡರ್ಡ್ನ ಉಳಿಸಿಕೊಳ್ತಾರಾ? ಉಭಯ ರಾಷ್ಟ್ರಗಳ ಏಕದಿನ ಸಮರದ ದಾಖಲೆಗಳು ಹೇಗಿವೆ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಏಕದಿನ ಸರಣಿ ಅಕ್ಟೋಬರ್ 19 ಅಂದ್ರೆ ಇದೇ ಭಾನುವಾರದಿಂದ ಶುರುವಾಗುತ್ತೆ. ಪರ್ತ್ನಲ್ಲಿ ಈ ಪಂದ್ಯ ನಡೆಯಲಿದ್ದು ಭಾರತ ತಂಡದ ಆಟಗಾರರು ಈಗಾಗಲೇ ಪ್ರಾಕ್ಟೀಸ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸರಣಿ ಮೂಲಕ ಶುಭ್ಮನ್ ಗಿಲ್ ಮೊದಲ ಬಾರಿಗೆ ಭಾರತದ ಏಕದಿನ ತಂಡವನ್ನ ಲೀಡ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಗಿಲ್ ನಾಯಕತ್ವದಡಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಕೂಡ ಆಡ್ತಾ ಇರೋದು ತುಂಬಾನೇ ಸ್ಪೆಷಲ್ ಆಗಿದೆ. ಆಲ್ರೆಡಿ ಟೆಸ್ಟ್ ಕ್ಯಾಪ್ಟನ್ ಆಗಿ 2 ಸರಣಿಗಳಲ್ಲಿ ಉತ್ತಮವಾಗಿ ಲೀಡ್ ಮಾಡಿರುವಂತಹ ಗಿಲ್ಗೆ ಈಗ ವೈಟ್ ಬಾಲ್ ಫಾರ್ಮೆಟ್ ನಲ್ಲಿ ತನ್ನನ್ನ ತಾನು ಪ್ರೂವ್ ಮಾಡಿಕೊಳ್ಬೇಕಿದೆ. 2025ರಲ್ಲಿ ಭಾರತದ ಅದ್ಭುತ ಜರ್ನಿ. ಹೌದು, 2025ನೇ ವರ್ಷ ಭಾರತಕ್ಕೆ ಸಕ್ಸಸ್ಫುಲ್ ಇಯರ್ ಆಗಿದೆ. ಅಂದ್ರೆ ಕೆಲ ಪಂದ್ಯಗಳನ್ನ ಸೋತಿದ್ದಾರೆ ನಿಜ, ಬಟ್ ಸರಣಿ ಅಥವಾ ಟೂರ್ನಿಯನ್ನ ಕಳ್ಕೊಂಡಿಲ್ಲ. ಜನವರಿ ಫೆಬ್ರವರಿಯಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿಯಲ್ಲಿ ಭಾರತ 1 ಪಂದ್ಯವನ್ನಷ್ಟೇ ಸೋತು ಸರಣಿಯನ್ನ ಕೈವಶ ಮಾಡಿಕೊಂಡಿತ್ತು. ಆ ಬಳಿಕ ಫೆಬ್ರವರಿಯಲ್ಲಿ 3 ಪಂದ್ಯಗಳ ಏಕದಿನ ಸರಣಿಯನ್ನ 2-1 ಅಂತರದಲ್ಲಿ ಗೆದ್ದುಕೊಂಡಿತ್ತು. ಇನ್ನು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ನಡೆದಂತ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿತ್ತು. ಇನ್ನು ಮಿಡ್ಲಲ್ಲಿ 3 ತಿಂಗಳು IPL ಇದ್ದಿದ್ದರಿಂದ ಟೀಮ್ ಇಂಡಿಯಾ ಯಾವುದೇ ಪಂದ್ಯಗಳನ್ನ ಆಡಿರಲಿಲ್ಲ. ಆ ಬಳಿಕ ಜೂನ್ ಮತ್ತು ಜುಲೈನಲ್ಲಿ ನಡೆದಂತ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟೆಸ್ಟ್ ಸೀರೀಸ್ ಅನ್ನ 2-2ರಿಂದ ಡ್ರಾ ಸಾಧಿಸಿತ್ತು. ಇನ್ನು ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ ಟೂರ್ನಿಯಲ್ಲಿ 7 ಪಂದ್ಯಗಳನ್ನು ಆಡಿದ್ದು 1 ಮ್ಯಾಚ್ ಕೂಡ ಸೋಲದೆ ಚಾಂಪಿಯನ್ ಅನ್ನ ಪಟ್ಟಕ್ಕೇರಿದ್ರು. ಅಂಡ್ ಅಕ್ಟೋಬರ್ ಅಂದ್ರೆ ಇದೇ ತಿಂಗಳಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ 2 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ವೈಟ್ ವಾಶ್ ಸಾಧನೆ ಮಾಡಿದ್ದಾರೆ. ಅಂದ್ರೆ ಈ ವರ್ಷದಲ್ಲಿ ಭಾರತ ಯಾವುದೇ ಸರಣಿ ಅಥವಾ ಟೂರ್ನಿಯನ್ನ ಸೋತೇ ಇಲ್ಲ. ಸೊ ಈಗ ಇದೇ ಲೆಗಸಿಯನ್ನ ಕಂಟಿನ್ಯೂ ಮಾಡಬೇಕಾದಂತ ಜವಾಬ್ದಾರಿ ಹೊಸ ನಾಯಕನಾಗಿ ನೇಮಕವಾಗಿರುವಂತ ಶುಭ್ಮನ್ ಗಿಲ್ ಮೇಲಿದೆ. ಆಲ್ರೆಡಿ ಟೆಸ್ಟ್ ಕ್ಯಾಪ್ಟನ್ ಆಗಿ ಇಂಗ್ಲೆಂಡ್ ಮತ್ತು ವಿಂಡೀಸ್ ವಿರುದ್ಧ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಈಗ ವೈಟ್ ಬಾಲ್ ನಲ್ಲೂ ಕೂಡ ತಮ್ಮ ಸಾಮರ್ಥ್ಯವನ್ನ ನಿರೂಪಿಸಬೇಕಿದೆ. ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟೀಮ್ ನಲ್ಲಿ ಇರೋದೇ ಗಿಲ್ಗೆ ಬಹುದೊಡ್ಡ ಅಡ್ವಾಂಟೇಜ್ ಆಗಿದೆ. ರೋಕೋ ಅನುಭವವೇ ಗಿಲ್ ಭವಿಷ್ಯಕ್ಕೆ ದಾರಿ. ಆಕ್ಚುಲಿ MS ಧೋನಿ ಟೀಮ್ ಇಂಡಿಯಾ ನಾಯಕನಾಗಿದ್ದಾಗ ಸಚಿನ್ ತೆಂಡೂಲ್ಕರ್ ಹಾಗೆ ರಾಹುಲ್ ದ್ರಾವಿಡ್ ಅವರ ನಿವೃತ್ತಿಗೆ ಇನ್ನೂ ಕೂಡ 5 ವರ್ಷ ಟೈಮ್ ಇತ್ತು. ಹಾಗೆ ಧೋನಿ ನಾಯಕತ್ವ ವಿರಾಟ್ ಕೊಹ್ಲಿ ಅವರಿಗಿಂತ ಸ್ವಲ್ಪ ಸ್ಪೆಷಲ್ ಆಗಿತ್ತು. ಬಟ್ ಅದೇ ಕೊಹ್ಲಿ ನಾಯಕತ್ವದಲ್ಲಿ ಸ್ಟಂಪ್ಗಳ ಹಿಂದೆ ಧೋನಿ ಇದ್ದದ್ದು ಪ್ಲಸ್ ಆಗ್ತಾ ಇತ್ತು. ಅದೇ ರೀತಿ ಈಗ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯಿಂದ ಮಾರ್ಗದರ್ಶನ ಪಡೆಯೋಕೆ ಗಿಲ್ಗೆ ಒಂದೊಳ್ಳೆ ಅವಕಾಶ ಇದೆ. ಅಷ್ಟೇ ಅಲ್ಲದೆ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಯಾವಾಗ್ಲೂ ಕೂಡ ಮೈದಾನದಲ್ಲಿ ಏನ್ ಮಾಡಬೇಕು ಅಥವಾ ಏನ್ ಮಾಡಬಾರ್ದು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರುತ್ತೆ. ಒಬ್ಬ ನಾಯಕನಾಗಿ ಬೆಳೆಯೋಕೆ ಗಿಲ್ಗೆ ಈ ಇಬ್ಬರು ಲೆಜೆಂಡರ್ಸ್ ಬಳಿ ಸಜೆಷನ್ ತಗೊಳ್ಳೋಕಂತ ಅವಕಾಶ ಇದೆ. ಈವನ್ ಆನ್ ಫೀಲ್ಡ್ ನಲ್ಲಿ ಬೌಲಿಂಗ್ ಆಪ್ಷನ್ಸ್ ಅಂತ ಬಂದಾಗ್ಲೂ ಕೂಡ ರೋಕೋ ಎಕ್ಸ್ಪೀರಿಯನ್ಸ್ ತುಂಬಾನೇ ಮುಖ್ಯ ಆಗುತ್ತೆ. ಇನ್ನು ರೋಹಿತ್ ಕ್ಯಾಪ್ಟನ್ಸಿಯಲ್ಲಿ ಭಾರತದ ODI ತಂಡ ಅದ್ಭುತ ಪ್ರದರ್ಶನಗಳನ್ನೇ ನೀಡ್ತಾ ಬಂದಿದೆ. 2023ರ ಏಕದಿನ ವಿಶ್ವಕಪ್ನಲ್ಲಿ ಅಜೇಯವಾಗಿ ಫಿನಾಲೆ ತಲುಪಿದ್ರು ಕೂಡ ಫೈನಲ್ ಗೆಲ್ಲೋಕೆ ಸಾಧ್ಯವಾಗಿರಲಿಲ್ಲ. ಇದೊಂದು ಕೊರಗು ರೋಹಿತ್ರನ್ನ ಈಗಲೂ ಕೂಡ ಕಾಡ್ತಾ ಇದೆ. ಆದ್ರೆ 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಂದ್ರೆ 50 ಓವರ್ಗಳ ಟೂರ್ನಿಯಲ್ಲಿ ಅಜೇಯವಾಗಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ರು. ಸೊ ನೆಕ್ಸ್ಟ್ 2027ರ ವಿಶ್ವಕಪ್ಗೆ ಗಿಲ್ ಕ್ಯಾಪ್ಟನ್ ಆಗಿರೋದ್ರಿಂದ ಈಗಿನಿಂದಲೇ ಆ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಕೊಳ್ತಾ ಹೋಗ್ಬೇಕಿದೆ. ಯಾಕಂದ್ರೆ ನಾಯಕನಾಗಿ ಮೊದಲ ಪಂದ್ಯವೇ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಪಂದ್ಯಗಳಲ್ಲಿ ಭಾರತದ ಬೆಸ್ಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ಕೂಡ ಹೇಳ್ತೇನೆ ನೋಡಿ. ಭಾರತ ಮತ್ತು ಆಸ್ಟ್ರೇಲಿಯಾ ಅಂತ ಬಂದಾಗ ವಿಶ್ವ ಕ್ರಿಕೆಟ್ ನಲ್ಲಿ 2 ಕೂಡ ಬಲಿಷ್ಠ ತಂಡಗಳೇ. ಅದರಲ್ಲೂ ಕೂಡ ಆಸ್ಟ್ರೇಲಿಯಾ ಇನ್ನೂ ಒಂದ್ ಕೈ ಜಾಸ್ತಿ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ಈ 2 ತಂಡಗಳ ನಡುವೆ ಪಂದ್ಯ ಇದ್ದಾಗ ನೆಕ್ ಟು ನೆಕ್ ಫೈಟ್ ಇದ್ದೇ ಇರುತ್ತೆ. ಭಾರತ 2023ರಲ್ಲಿ ಇಂದೋರ್ನಲ್ಲಿ ತಮ್ಮ ಅತ್ಯಧಿಕ ಸ್ಕೋರ್ ಅಂದ್ರೆ 399 ರನ್ಗಳನ್ನ ಕಲೆ ಹಾಕಿದ್ದು 5 ವಿಕೆಟ್ಗಳನ್ನ ಕಳ್ಕೊಂಡು ಇದು ಗರಿಷ್ಠ ಸ್ಕೋರ್ ಆಗಿದೆ ಆಸ್ಟ್ರೇಲಿಯಾ ವಿರುದ್ಧ. ಬಟ್ 1981ರಲ್ಲಿ ಸಿಡ್ನಿಯಲ್ಲಿ ಕೇವಲ 63 ರನ್ಗಳ ಕನಿಷ್ಠ ಮೊತ್ತವನ್ನು ದಾಖಲು ಮಾಡಿದ್ದು
ಕಳಪೆ ಪರ್ಫಾರ್ಮೆನ್ಸ್ ಆಗಿದೆ. ಇನ್ನು ಸಚಿನ್ ತೆಂಡೂಲ್ಕರ್ ಅವರು ಆಸ್ಟ್ರೇಲಿಯಾ ವಿರುದ್ಧ 71 ಏಕದಿನ ಪಂದ್ಯಗಳನ್ನು ಆಡಿದ್ದು 3077 ರನ್ಗಳನ್ನು ಕಲೆ ಹಾಕಿದ್ದಾರೆ. ಇದರಲ್ಲಿ 9 ಶತಕ ಹಾಗೆ 15 ಅರ್ಧ ಶತಕಗಳೊಂದಿಗೆ ಆಸ್ಟ್ರೇಲಿಯಾ ವಿರುದ್ಧ ಅತಿ ಹೆಚ್ಚು ರನ್ ಗಳಿಸಿದವರ ಪಟ್ಟಿಯಲ್ಲಿ ಟಾಪ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಕೂಡ 15 ಅರ್ಧ ಶತಕಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ರೋಹಿತ್ ಶರ್ಮಾ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಅಂದ್ರೆ 209 ರನ್ಗಳನ್ನು ಆಸ್ಟ್ರೇಲಿಯಾ ವಿರುದ್ಧ ಕಲೆ ಹಾಕಿದ್ದಾರೆ. ಹಾಗೆ ಹೆಚ್ಚಿನ ಸಿಕ್ಸರ್ಗಳ ದಾಖಲೆ ಕೂಡ ರೋಹಿತ್ ಹೆಸರಲ್ಲೇ ಇದೆ. 88 ಸಿಕ್ಸರ್ಗಳ ದಾಖಲೆಯನ್ನು ಹೊಂದಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ರೋಹಿತ್ ಶರ್ಮಾ 2014ರಲ್ಲಿ ಒಂದೇ ಸರಣಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 491 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು ಬೌಲಿಂಗ್ ವಿಭಾಗದಲ್ಲಿ ಬ್ರೆಟ್ಲಿ 55 ವಿಕೆಟ್ ಪಡೆದು ಅತಿ ಹೆಚ್ಚು ವಿಕೆಟ್ ಪಡೆದಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಔಟ್ಫೀಲ್ಡ್ ಕ್ಯಾಚ್ಗಳಲ್ಲಿ 32 ಕ್ಯಾಚ್ಗಳನ್ನು ಪಡೆದು ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. ಇನ್ನು ಸಚಿನ್ ತೆಂಡೂಲ್ಕರ್ ಅತಿ ಹೆಚ್ಚು ODI ಪಂದ್ಯಗಳನ್ನು ಆಡಿದ್ದಾರೆ. ಅಂದ್ರೆ 71 ಪಂದ್ಯಗಳನ್ನು ಆಸ್ಟ್ರೇಲಿಯಾ ವಿರುದ್ಧ. ಇವರ ಹೆಸರು ಹೈಯೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ಲಿಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ನಲ್ಲಿದೆ. ಇನ್ನು MS ಧೋನಿ ಅತಿ ಹೆಚ್ಚು ನಾಯಕತ್ವವನ್ನು ವಹಿಸಿದ್ದಾರೆ. 40 ಪಂದ್ಯಗಳಲ್ಲಿ ಅಂದ್ರೆ 40 ಏಕದಿನ ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತವನ್ನ ಲೀಡ್ ಮಾಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ನಾಯಕನಾಗಿ ಅತಿ ಹೆಚ್ಚು ಗೆಲುವುಗಳನ್ನು ದಾಖಲು ಮಾಡಿರುವಂತಹ ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸ್ನಲ್ಲಿದ್ದಾರೆ. 35 ಪಂದ್ಯಗಳಲ್ಲಿ ಇವರು ತಂಡವನ್ನ ಲೀಡ್ ಮಾಡಿ 21ರಲ್ಲಿ ತಂಡವನ್ನ ಗೆಲ್ಲಿಸಿಕೊಟ್ಟಿದ್ದಾರೆ. ಹೀಗೆ ಉಭಯ ತಂಡಗಳು ಕೂಡ ಈ ಹಿಂದಿನಿಂದಲೂ ಕೂಡ ಸೂಪರ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೀಡ್ತಾನೆ ಬಂದಿವೆ. ಬಟ್ ಈ ಸಲ ಭಾರತದ ಸಿಚುವೇಶನ್ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಹೊಸ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಹೊಸ ಸವಾಲಿಗೆ ಸಿದ್ಧವಾಗ್ತಿದ್ದಾರೆ. ಗಿಲ್ ಅವರ ನ್ಯೂ ಜರ್ನಿಗೆ ನಾವು ಕೂಡ ವಿಶ್ ಮಾಡೋಣ. ನಮಸ್ಕಾರ.